ಈಗ ಪ್ರಣವ್ ಒಪ್ತಿದ್ರೆ ಏನ್ ಮಾಡೋದು? ನನ್ಗೇನು ಆ ಪ್ರಣವನ ಒಪ್ಪಿಸ್ಬೋದು ಅನ್ಸುತ್ತೆ. ಊರ್ಗ್ ಹೋದ್ಮೇಲೆ ಅವನ್ ತಂದೆ ತಾಯಿ ಜೊತೆಲಿ ಮಾತಾಡೋಣ. ಅವ್ರ ಒಪ್ಪಿದ್ರೆ ತಂದೇನು ಅಭ್ಯಂತರ ಇಲ್ಲ ಅಂದಿದ್ದಾನೆ. ಹಾರಿಕೆ ಉತ್ತರ ಕೊಟ್ಟಿದ್ದಾನೆ ತರಲೆ, ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಪ್ಲಾನ್ ಅಷ್ಟೇ. ಕಾರ್ನಿಂದ ಇಳಿದಾಗ ಆ ಮನುಷ್ಯನೇ ಜ್ಯೂಸ್ ಕೊಡಿಸ್ದ. ಬಾತ್ರೂಮ್ಗೆ ಹೋಗ್ಬೇಕು ಅಂದಾಗ ಆ ಕಡೆ ಹೋಗು ಅಂತ ಅವನೇ ಹೇಳ್ದ. ಆ ದುಬಾಯನ್ ಕೈಯಿಂದ ಏನೋ ಬಚಾವಾದೆ. ಈಗ ಎಲ್ಲಿ ಹೋಗ್ಬೇಕು ಅಂತ ಯೋಚನೆ ಮಾಡಿದ್ಯಾ? ತಪ್ಪಿಸ್ಕೋಬೇಕಿತ್ತು ಅಷ್ಟೇ, ಬೇರೆ ಏನೂ ಗೊತ್ತಿಲ್ಲ ಅಂಕಲ್. ಅಳ್ಬೇಡ, ನಿನ್ಗೆ ಎಷ್ಟು ದಿನ ಇಲ್ಲಿ ಇರ್ಬೇಕು ಅಂತ ಮನ್ಸಾಗತ್ತೋ ಅಷ್ಟು ದಿನ ಇಲ್ಲಿರು. ಇಲ್ಲ, ಹೋಗ್ತೀನಿ. ಎಲ್ಗೆ ಹೋಗ್ತೀಯಾ? ನಿನ್ನ ಮಾವನ ಮನೆಗೆ ಹೋಗೋ ಪರಿಸ್ಥಿತಿಯಲ್ಲಂತೂ ನೀನಿಲ್ಲ. ಬೇಡ, ಅಕ್ಕನ ಮನೆಗೆ ಹೋಗ್ತೀನಿ, ಚಂದ್ರಗಿರಿಗೆ. ಅಲ್ಲಿ ಅಪ್ಪ ಅಮ್ಮ ಎಲ್ಲರೂ ಇದ್ದಾರೆ. ಚಂದ್ರಗಿರಿ ಅಂದ್ರೆ ಶಿವಮೊಗ್ಗದ ಹತ್ರ ಇದೆಯಲ್ಲ, ಆ ಚಂದ್ರಗಿರಿನ? ಸರಿ, ನಿನ್ನನ್ನು ನಾನು ಅಲ್ಲಿಗೆ ಬಿಡ್ತೀನಿ. ಅಕಸ್ಮಾತ್ ನಿನ್ಗೆ ಅಲ್ಲೇನಾದರೂ ತೊಂದರೆ ಆದರೆ ಈ ನಂಬರ್ಗೆ ನನಗೆ ಫೋನ್ ಮಾಡಿ. ದುಡ್ಡನ್ನೆಲ್ಲ ಎತ್ಕೊಂಡು ಹೋದವರು ನನ್ ಗಂಡ ಗುರು. ಕಳ್ಳಿ ಪಟ್ಟ ಸಿಕ್ಕಿದ್ದು ನನಗೆ. ಇನ್ನೊಂದು ಕತೆ ಕಟ್ತಾ ಇದೀಯಾ? ಇಲ್ಲ ನಂದ. ಮತ್ತೆ ನೀನ್ ಇನ್ನಾರೋ ಜೊತೆ ಹಣ ತಗೊಂಡು ಓಡೋದೆ ಅಂತ ಗುರುನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನಲ್ಲ? ಏನು? ನಾನು ಬೇರೆ ಯಾರ ಜೊತೆನೋ ಓಡ್ ಹೋಗಿದ್ದೀನಂತ? ಟಿವಿ ಮುಂದೆ ಕೂಡ ಹಾಗೆ ಹೇಳಿದ್ದಾನೆ. ಸ್ಟೇಷನ್ ಅಲ್ಲಿ ಅದೇ ರೀತಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಬೇಕಾದ್ರೆ ಈ ಲ್ಯಾಪ್ಟಾಪ್ ನಲ್ಲಿ ನೋಡು, ಎಲ್ಲ ಡೀಟೇಲ್ಸ್ ಇದ್ರಲ್ಲಿದೆ. ಒಂದ್ ಮಾತಂತೂ ನಿಜ, ನನ್ನ ಹೆಂಡತಿಗೆ ಯಾವನ ಜೊತೆನೋ ಒಲವಿತ್ತು. ನನ್ಗೆ ಅನುಮಾನ ಅವನ ಜೊತೆನೆ ಎಲ್ಲ ದುಡ್ಡು ತಗೊಂಡು ಅವಳು ಓಡ್ ಹೋಗಿರ್ಬೋದು. ನಾನು ಪೊಲೀಸರ ಜೊತೆ ಸಂಪೂರ್ಣ ಸಹಕಾರ ಕೊಡ್ತೀನಿ, ಅಷ್ಟು ಮಾತ್ರ ಹೇಳಬಲ್ಲೆ. ನಾನು ಏನ್ ಮಾಡೋಕ್ಕೆ ಸಾಧ್ಯ? ಈ ಘಟನೆ ನಡಿಬಾರ್ದಿತ್ತು. ಕಳ್ಕೊಂಡವ್ರ ಬಗ್ಗೆ ನನಗೂ ಸಹಾನುಭೂತಿ ಇದೆ. ಇವನು ಮನುಷ್ಯ ಅಲ್ಲ, ಪ್ರಾಣಿಗಿಂತ ಕಡೆ. ಗುರು ಎಂತ ಡಕಾಯ್ತ ಅಂತ ಇವತ್ತು ಗೊತ್ತಾಯ್ತು. ನನ್ನ ಜೀವನನೇ ಹಾಳು ಮಾಡ್ಬಿಟ್ರು. ಎಲ್ರಿಗೂ ನಾನು ಹೇಗ್ ಮುಖ ತೋರಿಸ್ಲಿ? ಆವತ್ತು ಕತ್ಲು ಕೊನೆಗೆ ಬಂದವಳು ಇವತ್ತೇ ಹೊರಗೆ ಬಂದಿರೋದು. ನೀನೇನು ಯೋಚನೆ ಮಾಡಬೇಡ, ಆದಷ್ಟು ಬೇಗ ಎಲ್ಲ ಕ್ಲಿಯರ್ ಮಾಡಿಸ್ತೀನಿ. ಹಾಗಲ್ಲಮ್ಮ ಚಿತ್ರ, ನಾಳೆ ಜನ ನೀನು ನೋಡಿದ್ರೆ ನಿನ್ನ ವಿಚಾರ ಊರಿಗೆ ಬಯಲಾಗುತ್ತೆ. ಆಗ ಪೊಲೀಸ್ ಬಂದು ನಿನ್ನನ್ನ ಅರೆಸ್ಟ್ ಮಾಡಿ ಕತ್ಲು ಕೋಣೆಗೆ ತಳ್ತಾರ? ತಳ್ಳಿ ಬಿಡಿ. ಈ ಮನೆ ಕತ್ಲು ಕೋಣೆಗಿಂತ ಕೆಟ್ಟದಾಗಿರಲ್ಲ. ಕಡೆ ಪಕ್ಷ ಜೈಲಿಗೆ ಹಾಕಿದ್ರೆ ಅದಕ್ಕೊಂದು ಕಾರಣ ಅಂತಿರುತ್ತೆ. ಈ ಮನೇಲಿ ಕಾರಣನೇ ಇಲ್ಲದೆ ಸೆರೆಮನೆ ವಾಸ. ನೋಡ್ ಚಿತ್ರ, ನನ್ಗದೆಲ್ಲ ಗೊತ್ತು. ಅದ್ರ ಬಗ್ಗೆ ನಿಧಾನಕ್ಕೆ ಕೂತ್ಕೊಂಡು ಮಾತಾಡೋಣ. ಈ ಸಮಯದಲ್ಲಿ ಇನ್ನೊಂದು ರಾದ್ಧಾಂತ ಆಗೋದು ಬೇಡಮ್ಮ. ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಹೋಗ್ತಾ ಇದ್ದೀನತ್ತೆ. ಆದ್ರೆ ಕತ್ಲು ಕೋಣೆಗಲ್ಲ, ಬೇರೆ ರೂಮ್ಗೆ. ಕತ್ಲು ಕೋಣೆ ವಾಸ ಈ ಚಿತ್ರ ಲೈಫಲ್ಲಿ ಇನ್ಯಾವತ್ತೂ ಬರಲ್ಲ. ಇದೇ ಕೊನೆ. ಕಲ್ಪಿ, 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 ಏನ್ ಇದೆಲ್ಲ? ಇಷ್ಟೊತ್ತಲ್ಲಿ ಯಾರೇ ಕರ್ಕೊಂಡು ಬಂದು ನೀನ? ಕಲ್ಪಿ, ಮಾತಾಡೆ. ಮಂಜೆ, ಯಾರದು? ಅಮ್ಮ, ಕಲ್ಪಿ ಅಮ್ಮ. ಕಲ್ಪಿನ ತಲೆಗೆಲ್ಲ ಏಟ್ ಮಾಡ್ಕೊಂಡಿದ್ದಾರೆ. ಅಯ್ಯೋ ಕಲ್ಪಿ, ಕಲ್ಪಿ, ಏನಾಯ್ತು ಕಲ್ಪಿ? ಯಾಕೆ ಹೇಗಿದೆಯಾ ಕಲ್ಪಿ? ನಾವು ನಿಮ್ ಬಗ್ಗೆನೆ ಮಾತಾಡ್ತಾ ಇದ್ವಿ ಕಣೆ. ನಿನ್ನ ನಾವು ಒಂದ್ಸತಿ ನೋಡ್ಕೊಂಡ್ ಬರ್ಬೇಕು ಅಂತಾನು ಹೇಳ್ತಾ ಇದ್ವಿ. ಏನಾಯ್ತು ಹೇಳೆ? ಕಲ್ಪಿ, ಯಾಕೆ ಹೇಗಿದ್ಯಾ ಕಲ್ಪಿ? ಮಾತಾಡೆ.